ಓಕೆ, ಈ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತಂದರೆ 1909ರ ಭಾರತೀಯ ಪರಿಷತ್ ಕಾಯ್ದೆ. ಈ ಕಾಯ್ದೆಯನ್ನು ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಅಂತೇಳಿ ಕೂಡ ಕರೀತಾರೆ. ಸೊ ಯಾಕೆ ಈ ಕಾಯ್ದೆಯನ್ನು ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಅಂತೇಳಿ ಕರೀತಾರೆ ಅಂತಂದರೆ 1909ರ ಈ ಸಮಯದಲ್ಲಿ ಭಾರತ ದೇಶಕ್ಕೆ ವೈಸರಾಯಾಗಿ ಯಾರು ಬರ್ತಾರೆ ಅಂತಂದರೆ ಮಿಂಟೋ ಅವರು ಏನು ಮಾಡ್ತಾರೆ ಅಂತಂದರೆ ವೈಸರಾಯರಾಗಿ ಭಾರತ ದೇಶಕ್ಕೆ ಬರ್ತಾರೆ. ಸೊ ಈ ಮಾರ್ಲೆ ಎಂಬವರು ಏನು ಮಾಡಿರ್ತಾರೆ ಅಂತಂದರೆ ಕಾರ್ಯದರ್ಶಿ, ಓಕೆ, ಭಾರತೀಯ ರಾಜ್ಯ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರ್ತಾರೆ. ಸೊ ಇವರಿಬ್ಬರು ಈ ಒಂದು ಸಮಯದಲ್ಲಿ ಆದಂತಹ ಈ ಸುಧಾರಣಾ ಕಾಯ್ದೆಯನ್ನು ಇವರ ಹೆಸರಿನಲ್ಲಿ ಏನಂತ ಕರೀತಾರೆ ಅಂತಂದರೆ 1909ರ ಈ ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಅಂತ ಹೇಳಿ ಕರೀತಾರೆ. ಸೊ ಹಾಗಿದ್ಮೇಲೆ ಯಾಕೆ 1909ರ ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಜಾರಿಗೆ ಬಂತು ಅಂತೇಳಿ ನೋಡೋದಾದರೆ, ಸೊ ಪ್ರಮುಖವಾದಂಥ ಕಾರಣಗಳು ಅಂತಂದರೆ 1892ರ ಈ ಹಿಂದಿನ ಕಾಯ್ದೆ ಅಂದರೆ 1909ರ ಕಾಯ್ದೆ ಬರೋಕ್ಕಿಂತ ಮೊದಲು ನಾವೇನು ಮಾಡಿದೆವು ಅಂತಂದರೆ 1892ರ ಕಾಯ್ದೆ ಭಾರತೀಯ ಕೌನ್ಸಿಲ್ ಕಾಯ್ದೆಯನ್ನು ನಾವು ಭಾರತೀಯ ಪರಿಷತ್ ಕಾಯ್ದೆಯನ್ನು ನಾವೇನು ಮಾಡಿದೆವು ಅಂತಂದರೆ ನೋಡ್ತಾ ಬಂದೆವು. ಸೊ ಈ ಕಾಯ್ದೆಯಲ್ಲಿ ಬಂದಂಥ ಅಂಶಗಳು ಭಾರತೀಯ ಪ್ರಜೆಗಳಿಗೆ ಏನಾಗಲಿಲ್ಲ, ತೃಪ್ತಿಯನ್ನು ಕೊಡಲಿಲ್ಲ. ಅಂದರೆ ಒಂದು ಹಿತಕರವಾದ ಆಡಳಿತ ಮಾಡ್ತಾ ಇದೆ ಬ್ರಿಟಿಷ್ ಸರ್ಕಾರ ಅಂಥೇಳಿ ಭಾರತೀಯರಿಗೆ ಅನಿಸ್ಲಿಲ್ಲ. ಸೊ ಹಾಗಾಗಿ ಈ ಕಾಯ್ದೆಯ ಒಂದು ಅಂಶಗಳಿಂದ ಭಾರತೀಯರು ಅತೃಪ್ತರಾಗಿದ್ದರು. ಸೊ ಹಾಗಾಗಿನೇ ಈ ಕಾಯ್ದೆ ಜಾರಿಗೆ ಬರಲು ಒಂದು ಕಾರಣ ಆಗುತ್ತೆ. ಆಮೇಲೆ ಈ ಸಮಯದಲ್ಲಿ ಏನಾಗುತ್ತೆ ಅಂದರೆ ಭಾರತ ದೇಶದಲ್ಲಿ ಪ್ಲೇಗ್ ರೋಗ ಏನಾಗುತ್ತೆ ಅಂದರೆ ಹರಡುತ್ತೆ. ಸೊ ಭಾರತೀಯರನ್ನು ಉಳಿಸಿಕೊಳ್ಳುವ ಸಲುವಾಗಿ ಬ್ರಿಟಿಷ್ ಸರ್ಕಾರ ಏನು ಮಾಡೋದಿಲ್ಲ ಅಂತಂದರೆ ಪರಿಹಾರ ಮಾರ್ಗಗಳಾಗಲಿ ಅಥವಾ ಪ್ರೋತ್ಸಾಹ ಧನಗಳಾಗಲಿ ಅಥವಾ ಪ್ರಜೆಗಳಿಗೆ ಒಂದು ಸಹಕಾರದ ಕಿಟ್ಗಳಾಗಲಿ, ಸೊ ಯಾವುದೇ ರೀತಿಯಾದಂಥ ಒಂದು ಉಪಕಾರವಾದ ಕೆಲಸಗಳನ್ನು ಮಾಡೋದಿಲ್ಲ. ಸೊ ಇದರಿಂದ ದೇಶದಲ್ಲಿರುವಂಥ ಪ್ರಜೆಗಳು ಏನು ಮಾಡ್ತಾರೆ ಅಂತಂದರೆ ಬ್ರಿಟಿಷ್ ಸರ್ಕಾರದ ಮೇಲೆ ಒಂದು ದ್ವೇಷ ಭಾವನೆಯಿಂದ ನೋಡ್ತಾರೆ, ಅಸಮಾಧಾನವಾಗಿ ಅವರನ್ನು ನೋಡ್ತಾರೆ. ಅಂದರೆ ನಾವು ಇವರಿಗೆ ಆಡಳಿತದಲ್ಲಿ ಇದ್ದೀವಿ ಅಂತೇಳಿ ಇವರು ನಮಗೆ ಯಾವುದೇ ರೀತಿಯ ಒಂದು ಸಂರಕ್ಷಣಾ ಒಂದು ಕಾಯ್ದೆಗಳಾಗಲಿ ಅಥವಾ ಸಂರಕ್ಷಣಾ ಯೋಜನೆಗಳಾಗಲಿ ತಗೊಂಡು ಬರಲಿಲ್ಲ ಅಂತೇಳಿ ಬ್ರಿಟಿಷ್ ಸರ್ಕಾರದ ಮೇಲೆ ಜನರು ಏನಾಗ್ತಾರೆ ಅಂತಂದರೆ ಬೇಜಾರು ಮಾಡ್ಕೊತಾರೆ. ಓಕೆ, ಆಮೇಲೆ ಈ ಸಮಯದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿಯರು ಕರಿಯರ ಮೇಲೆ ಮಾಡ್ತಾ ಇರುವಂಥ ದೌರ್ಜನ್ಯಗಳು ಏನಾಗ್ತವೆ ಅಂತಂದರೆ ಭಾರತ ದೇಶದಲ್ಲಿರುವಂಥ ಪ್ರಜೆಗಳಿಗೆ ಏನಾಗುತ್ತೆ ಅಂತಂದರೆ ಇವರು ಕೂಡ ಇವಾಗ ದಕ್ಷಿಣ ಆಫ್ರಿಕಾದಲ್ಲಿ ಮಾಡ್ತಾ ಇದ್ದಾರೆ ಕರಿಯರು ಬಿಳಿಯರು ಅಂತೇಳಿ ಭೇದ ಭಾವ. ನೆಕ್ಸ್ಟ್ ನಮ್ಮ ದೇಶದಲ್ಲೂ ಕೂಡ ಈ ಕಾಯ್ದೆಗಳನ್ನು ಈ ಥರ ದೌರ್ಜನ್ಯಗಳನ್ನು ತಗೊಂಡು ಬರ್ತಾರೆ ಅಂತೇಳಿ ಭಾರತೀಯ ಪ್ರಜೆಗಳು ಏನು ಮಾಡ್ತಾರೆ ಅಂತಂದರೆ ಬ್ರಿಟಿಷ್ ಸರ್ಕಾರವನ್ನು ಅಪೋಸ್ ಮಾಡ್ತಾರೆ, ವಿರೋಧಿಸ್ತಾರೆ. ಓಕೆ, ಆಮೇಲೆ ಈ ಸಂದರ್ಭದೊಳಗೆ ಏನಾಗುತ್ತೆ ಅಂತಂದರೆ ತೀವ್ರಗಾಮಿಗಳು ಏನಾಗ್ತಾರೆ ಅಂದರೆ ತೀವ್ರಗಾಮಿಗಳು ಹುಟ್ಕೊಂಡು ಇವರ ಒಂದು ಮೂಲ ಉದ್ದೇಶ ಏನಾಗುತ್ತೆ ಅಂದರೆ ದೇಶಕ್ಕೆ ಸ್ವಾತಂತ್ರ್ಯ ಪಡೆಯುವುದು, ಆಮೇಲೆ ಬ್ರಿಟಿಷ್ ಸರ್ಕಾರದ ಅನ್ಯಾಯದ ನೀತಿಗಳ ವಿರುದ್ಧ ಹೋರಾಡುವುದು. ಸೊ ಇವರು ಹುಟ್ಕೊಂಡಾದ್ಮೇಲೆ ಅಂದರೆ ಹುಟ್ಕೊಂಡಂತಂದರೆ ಅಲ್ಲಿ ಹುಟ್ಟೋದಲ್ಲ, ತೀವ್ರಗಾಮಿಗಳು ಹುಟ್ಕೊಂಡ್ರು ಅಂತಂದರೆ ಒಂದು ಸಂಘಟನೆಯನ್ನು ಕಟ್ಟಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಏನು ಮಾಡೋದು ಅಂತಂದರೆ ಹೋರಾಡಿ ಭಾರತ ದೇಶವನ್ನು ಸ್ವತಂತ್ರಗೊಳಿಸುವುದು. ಓಕೆ, ಇದನ್ನು ಮಾಡ್ತಾ ಇದ್ದರೆ ಜನರೆಲ್ಲರೂ ಕೂಡ ಇವರು ಆಟೋಮೆಟಿಕ್ಕಾಗಿ ರಾಷ್ಟ್ರೀಯ ಚಳವಳಿಗೆ ಏನಾಗ್ತಾರೆ ಅಂತಂದರೆ ಮೋಟಿವೇಟ್ ಆಗ್ತಾರೆ, ಪ್ರೇರೇಪಿತರಾಗ್ತಾರೆ. ಓಕೆ, ಇದು ಒಂದು ಪ್ರಮುಖವಾದಂಥ ಕಾರಣ ಆಗುತ್ತೆ. ಆಮೇಲೆ ಆಡಳಿತದಲ್ಲಿ ಏನು ಮಾಡ್ತಾರೆ, ಈ ಹಿಂದಿನ ಕಾಯ್ದೆ ನಾವು ಹೇಳಿದೆವು ಕೇವಲ ಭಾಗವಹಿಸೋಕೆ ಅದಕ್ಕಷ್ಟೇ ನಿಮ್ಗೆ ಏನು ಕೊಡ್ತೀವಿ ಅಂತಂದರೆ ನಾವು ಪರ್ಮಿಷನನ್ನು ಕೊಡ್ತೀವಿ, ಮತದಾನ ಮಾಡಲು ನಿಮಗೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಈ ಕಾಯ್ದೆಯಲ್ಲಿ ನಾವು ನೋಡ್ತಾ ಬಂದೆವು. ಓಕೆ, ಇಲ್ಲಿ ಇನ್ನೊಂದು ಡಿಮ್ಯಾಂಡ್ ಇಡ್ತಾರೆ, ನಾವು ಕೂಡ ಆಡಳಿತದೊಳಗೆ ಭಾಗವಹಿಸ್ತೀವಿ ಅಂಥೇಳಿ ಮತ್ತೆ ಇದನ್ನು ಡಿಮ್ಯಾಂಡ್ ಇಡ್ತಾರೆ. ಓಕೆ, ಆಮೇಲೆ ಈ ಎಲ್ಲ ಕಾರಣಗಳಿಂದಾಗಿ ಏನಾಗುತ್ತೆ ಅಂತಂದರೆ 1909ರ ಕಾಯ್ದೆ ಜಾರಿಗೆ ಬರೋಕ್ಕೆ ಪ್ರಮುಖವಾದಂಥ ಕಾರಣಗಳು ಆಗ್ತವೆ. ಸೊ ಹಾಗಿದ್ಮೇಲೆ ಈ ಕಾರಣಗಳಿಂದ ಬ್ರಿಟಿಷ್ ಸರ್ಕಾರ ಯಾವೆಲ್ಲ ಅಂಶಗಳನ್ನು ಈ ಕಾಯ್ದೆಗಳ ಅಡಿಯಲ್ಲಿ ಜಾರಿಗೆ ಗೊಳಿಸ್ತು ಅಂತ ನೋಡೋದಾದರೆ, ಈ ಕಾಯ್ದೆ ಅಡಿಯಲ್ಲಿ ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನು ಹೆಚ್ಚು ಮಾಡಿತ್ತು. ಓಕೆ, ನಾನು ಹೇಳಿದೆಲ್ಲ ಆವಾಗಲೇ
ನಾವು ಆಡಳಿತದಲ್ಲಿ ಭಾಗವಹಿಸೋಕ್ಕೋಸ್ಕರ ಅವಕಾಶವನ್ನು ಕೊಡ್ರಿ ಅಂತ ಹೇಳ್ತೀರಿ. ಸೊ ಈ 1892ರ ಒಂದು ಕಾಯ್ದೆ ಅಡಿಯಲ್ಲಿ ಏನು ಮಾಡಿದ್ರು ಅಂತಂದರೆ ವೈಸರಾಯ ರಾಜರಿಗೆ ಮಾತ್ರ, ಆಮೇಲೆ ಮೇಲ್ವರ್ಗದವರಿಗೆ ಮಾತ್ರ, ಆಮೇಲೆ ಜಮೀನ್ದಾರರಿಗೆ ಮಾತ್ರ ಏನು ಮಾಡ್ತಾ ಇದ್ರು ಅಂತಂದರೆ ಅವಕಾಶವನ್ನು ಕೊಡ್ತಾ ಇದ್ರು. ಇವರನ್ನು ಮಾತ್ರ ನಾಮಕರಣ ಮಾಡಿ ಶಾಸನ ಸಭೆಗೆ ಇವರನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ರು. ಅದು ಕೇವಲ ಕಡಿಮೆ ಸಂಖ್ಯೆಯಲ್ಲಿ ಮಾತ್ರ ಏನು ಮಾಡ್ತಾ ಇದ್ರು ಅಂತಂದರೆ ಕಡಿಮೆ ಸಂಖ್ಯೆಯ ಜನರಿಗೆ ಅವಕಾಶವನ್ನು ಒದಗಿಸ್ತಾ ಇದ್ರು. ಸೊ ಈ ಕಾಯ್ದೆಗಳ ಅಡಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಅವರ ಸಂಖ್ಯೆಯನ್ನು ಹೆಚ್ಚು ಮಾಡ್ತಾರೆ. ಅಂದರೆ ನಾಮಕರಣ ಮಾಡುವಂಥ ವೈಸರಾಯರು ನಾಮಕರಣ ಮಾಡುವಂಥ ಒಂದು ಸದಸ್ಯರ ಸಂಖ್ಯೆಯನ್ನು ಹೆಚ್ಚು ಮಾಡ್ತಾರೆ. ಓಕೆ, ಮೊದಲು 16 ಸದಸ್ಯರನ್ನು ಏನು ಮಾಡ್ತಾಯಿದ್ರು ಅಂತಂದರೆ ವೈಸರಾಯ ನಾಮಕರಣ ಮಾಡ್ತಾ ಇದ್ದ. ಇವಾಗ 60ಕ್ಕೆ ಅದನ್ನು ಏನು ಮಾಡ್ತಾರೆ ಅಂತಂದರೆ ಹೆಚ್ಚಿಸ್ತಾರೆ. ಓಕೆ, 60ಕ್ಕೆ ಅಂದರೆ 16ರಿಂದ 69ರವರೆಗೂ ವೈಸರಾಯ ಏನು ಮಾಡಬಹುದಾಗಿತ್ತು, ಶಾಸನ ಸಭೆಗೆ ಭಾರತೀಯರನ್ನು ಅಧಿಕಾರರಹಿತರನ್ನಾಗಿ ಏನು ಮಾಡ್ಬೋದಾಗಿತ್ತು, ಆಯ್ಕೆ ಮಾಡ್ಕೋಬಹುದು ಅಂತೇಳಿ ಇಲ್ಲಿ ಏನು ಮಾಡ್ತಾರೆ ಅಂದರೆ ಸಂಖ್ಯೆಯನ್ನು ಹೆಚ್ಚು ಮಾಡ್ತಾರೆ. ಓಕೆ, ಆ ಸಂದರ್ಭದೊಳಗೆ 60 ಜನರನ್ನು ಆಯ್ಕೆ ಮಾಡ್ತಾರೆ. ಓಕೆ, ಈ 69 ಸದಸ್ಯರಲ್ಲಿ ಏನು ಮಾಡ್ತಾರೆ ಅಂತಂದರೆ ಮತ್ತೆ 37 ಸದಸ್ಯರು ಅಧಿಕಾರಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. 32 ಸದಸ್ಯರು ಅಧಿಕಾರರಹಿತರಾಗಿ ಏನು ಮಾಡ್ತಾ ಇದ್ರು ಅಂತಂದರೆ ಆಯ್ಕೆಯನ್ನು ಮಾಡ್ತಾ ಇದ್ರು. ಇಷ್ಟು ಕೇಂದ್ರ ಶಾಸನ ಸಭೆಗೆ ಸದಸ್ಯರನ್ನು ಆಯ್ಕೆಯನ್ನು ಮಾಡುವ ಒಂದು ಪ್ರಕ್ರಿಯೆ ಆಗಿತ್ತು. ಆಮೇಲೆ ಪ್ರಾಂತೀಯ ಶಾಸನ ಸಭೆಗಳ ಸದಸ್ಯರ ಸಂಖ್ಯೆ 50ಕ್ಕೆ ಹೆಚ್ಚು ಮಾಡ್ತಾರೆ. ಪ್ರಾಂತೀಯ ಶಾಸನ ಸಭೆ, ಫಾರ್ ಎಕ್ಸಾಂಪಲ್ ಇವಾಗ ಬಂಗಾಳ ಪ್ರಾಂತ್ಯ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಆಮೇಲೆ ಬಂಗಾಳ ಪ್ರಾಂತ್ಯದಿಂದ ಮೊದಲೆಲ್ಲ ಏನು ಮಾಡ್ತಾಯಿದ್ರು, ಅತಿ ಕಡಿಮೆ ಸಂಖ್ಯೆಯ ಸದಸ್ಯರನ್ನು ಆಯ್ಕೆ ಮಾಡ್ತಾಯಿದ್ರು. ಸೊ ಈ ಮೂಲಕ ಏನು ಮಾಡ್ತಾರೆ ಅಂತಂದರೆ ಈ ಪ್ರಾಂತ್ಯದಿಂದ ಗರಿಷ್ಠ 50 ಸಂಖ್ಯೆಯ ಸದಸ್ಯರನ್ನು ಕೂಡ ನೀವು ಆಯ್ಕೆ ಮಾಡಿಕೊಳ್ಳಬಹುದು ಅಂಥೇಳಿ ಏನು ಮಾಡ್ಬೋದು ಅಂತಂದರೆ ಪ್ರಾಂತೀಯ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನು ಹೆಚ್ಚು ಮಾಡ್ತಾರೆ. ಓಕೆ, ಆಮೇಲೆ ಶಾಸನ ಸಭೆಗೆ ಚುನಾವಣೆಯ ಮೂಲಕ ಆಯ್ಕೆ ಮಾಡುವ ಸಲುವಾಗಿ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಕಾಯ್ದೆಗಳ ಅಡಿಯಲ್ಲಿ ಬ್ರಿಟಿಷ್ ಸರ್ಕಾರ ಜಾರಿಗೆ ತಗೊಂಡು ಬರುತ್ತೆ. ಓಕೆ, ಇಲ್ಲಿ ಏನು ಮಾಡ್ತಾರೆ, ಚುನಾವಣೆಗಳ ಮೂಲಕ ಅಂತಂದರೆ ಒಡೆದು ಆಳುವ ಪದ್ಧತಿಯನ್ನು ಬ್ರಿಟಿಷ್ ಸರ್ಕಾರ ಜಾರಿಗೆ ತಗೊಂಡು ಬರುತ್ತೆ. ಒಡೆದು ಆಳುವ ಪದ್ಧತಿ ಅಂದರೆ ಹಿಂದೂ ಮತ್ತು ಮುಸ್ಲಿಂ ಅಂತೇಳಿ ಒಡೆದು ಆಳುವ ಒಂದು ಪದ್ಧತಿಯನ್ನು ಈ 1909ರ ಒಂದು ಮಿಂಟೋ ಮಾರ್ಲೆ ಕಾಯ್ದೆ ಮೂಲಕ ಭಾರತ ದೇಶಕ್ಕೆ ಜಾರಿಗೆ ತೆಗೆದುಕೊಂಡು ಬರುತ್ತೆ. ಅಂದರೆ ಈ ಚುನಾವಣೆ ಮೂಲಕ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಅತಿ ಹೆಚ್ಚಿನ ಪ್ರಾಧಾನ್ಯತೆ ಮುಸ್ಲಿಮರಿಗೆ ಕೊಡ್ತಾರೆ. ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಪ್ರತ್ಯೇಕವಾಗಿ 3 ಕ್ಷೇತ್ರಗಳನ್ನು ಕೊಟ್ಟು ನಿಮ್ಮ ಅಭ್ಯರ್ಥಿಯನ್ನು ನೀವೇ ಆಯ್ಕೆ ಮಾಡಿಕೊಳ್ರಿ ಅಂಥೇಳಿ ವಿಶೇಷ ಪ್ರಾಧಾನ್ಯತೆಯನ್ನು ಮುಸ್ಲಿಮರಿಗೆ ಈ ಒಂದು ಕಾಯ್ದೆಗಳ ಅಡಿಯಲ್ಲಿ ನೀಡ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಹಿಂದೂ ಮತ್ತು ಮುಸ್ಲಿಂ ಕೋಮುವಾದ ಹುಟ್ಟುತ್ತೆ. ಓಕೆ, ಕೋಮುವಾದ ಹುಟ್ಟುತ್ತೆ. ಸೊ ಆದ್ದರಿಂದನೇ ಮಿಂಟೋ ಮತ್ತು ಮಾರ್ಲೆ ಅವ್ರನ್ನ ಏನಂತ ಕರೀತಾರೆ ಅಂತಂದರೆ ಕೋಮುವಾದದ, ಭಾರತ ದೇಶದಲ್ಲಿ ಕೋಮುವಾದದ ಪಿತಾಮಹ ಅಂತೇಳಿ ಮಿಂಟೋ ಮತ್ತು ಮಾರ್ಲೆ ಅವರನ್ನು ಕರೀತಾರೆ. ಓಕೆ, ಇವರಿಂದನೇ ಏನಾಗುತ್ತೆ ಅಂದರೆ ಹಿಂದೂ ಮುಸ್ಲಿಂ ಅಂತೇಳಿ ಜಗಳ ಸ್ಟಾರ್ಟ್ ಆಗಿಬಿಡುತ್ತೆ. ಇವರೇ ಕೋಮುವಾದದ ಪಿತಾಮಹಗಳು ಅಂತೇಳಿ ಹೇಳ್ಬೋದು. ಆಮೇಲೆ ಕಾರ್ಯಕಾರಿ ಸಮಿತಿಗೆ ಭಾರತೀಯರನ್ನು ಈ ಒಂದು ಕಾಯ್ದೆಗಳ ಅಡಿಯಲ್ಲಿ ನೇಮಕ ಮಾಡಲಾಗುತ್ತೆ. ಸೊ ಇದರ ಪ್ರಕಾರ ಸತ್ಯೇಂದ್ರನಾಥ್ ಸಿನ್ಹಾ ಅವರನ್ನು ವೈಸರಾಯರ ಕೌನ್ಸಿಲ್ನ ಕಾನೂನು ಸಲಹೆಗಾರರಾಗಿ ಏನು ಮಾಡ್ತಾರೆ ಅಂತಂದರೆ ಆಯ್ಕೆಯನ್ನು ಮಾಡ್ತಾರೆ. ಇದು ಸತ್ಯೇಂದ್ರನಾಥ್ ಸಿನ್ಹಾ, ಚಿನ್ನ ಅಲ್ಲ, ಮತ್ತೆ ಸತ್ಯೇಂದ್ರನಾಥ್ ಸಿನ್ಹಾ ನಾಟ್ ಚಿನ್ನ. ಓಕೆ, ಇಷ್ಟು ಏನಪ್ಪ ಅಂತಂದರೆ ನಿಮ್ಮ 1909ರ ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ. ಓಕೆ, ಇದನ್ನು ನೀವು ಒಂದೊಂದಾಗಿ ನೋಟ್ ಮಾಡ್ತಾ ಬನ್ನಿ, ನಿಮಗೆ ಈಸಿ ಆಗುತ್ತೆ ಇದೆಲ್ಲ. ಓಕೆ, ಇನ್ನು ಮುಂದಿನ ಕ್ಲಾಸಲ್ಲಿ ಏನು ಮಾಡೋಣ ಅಂತಂದರೆ 1919ರ ಮಾಂಟೆಗು ಚೇಮ್ಸ್ಫರ್ಡ್ ಸುಧಾರಣೆಯನ್ನು ಮುಂದಿನ ಕ್ಲಾಸಲ್ಲಿ ನೋಡ್ತಾ ಬರೋಣ.